ಜರ್ನಿ ಎಲ್ಲೋ ಒಂಥರ ಒಂದು ರಾಮಾಯಣದ ಅಂಡರ್ ಕರೆಂಟ್ ಅಲ್ಲಿ ಓಡ್ದಂಗಿತ್ತು ನಮಗೆ. ಇವಾಗಲೂ ಕೂಡ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ಘಟನೆ ಅಂದರೆ ಐ ಮೀನ್ ಮಧ್ಯದಲ್ಲಿ ಕೋವಿಡ್ ಬಂತು ಆ್ಯಂಡ್ ದೆನ್ ಸಾಕಷ್ಟು ಬದಲಾವಣೆಗಳಾಯಿತು. ಸೊ ಹಾಗಾಗಿ ನಮಗೆ ಇವಾಗ ಕೆಲವು ದಿನ ನಾವೀಗ May 10th ರಿಲೀಸ್ ಆಗ್ತಿದೆ ಸಿನಿಮಾ ಅಂತ ಹೇಳಿದಾಗ ಕೆಲವರು ತಂಡದಲ್ಲಿ ಜೋಕ್ ಮಾಡ್ತಾರೆ, ವನವಾಸ ಇಷ್ಟು ಬೇಗ ಮುಗ್ದೋಯ್ತಾ, ವನವಾಸ ಇನ್ನೂ ಕಂಟಿನ್ಯೂ ಆಗಿಲ್ವಾ ಅಂತ. ಸೊ ಹಾಗೆ ನಾವು ಮಾತಾಡ್ತಾ ಅಂದರೆ ಸ್ಟಾಕಿಂಗ್ ಅಬೌಟ್ ಶುಭ್ರ. ಸೊ ಹಾಗಾಗಿ ಅವರ ಒಂದು ಡೆಡಿಕೇಶನ್ ನೋಡೋದಕ್ಕೆ ಬಹಳ ಸಂತೋಷ. ನಾನು ನನ್ನ ಜೊತೆಗೆ ಕೋ ಆಕ್ಟರ್ ಯಾರು ಬಂದಾಗ ಸಾಮಾನ್ಯವಾಗಿ ಒಂದು ಆ್ಯಪಲ್ ಬಾಕ್ಸ್ ಇರ್ತಾರೆ, ಇಲ್ಲ ಏನಾದ್ರು ಒಂದು ಸ್ಟೂಲ್ ಕೊಟ್ಬಿಟ್ಟು ನಿಲ್ಲಿಸ್ತಾರೆ. ಬಟ್ ಅವ್ರನ್ನ ಹಿಂಗೆ ಫೇಸ್ ಟು ಫೇಸ್ ನೋಡ್ಬೋದು. ಆ್ಯಂಡ್ ನನಗೆ ಬಹಳ ವರ್ಷಗಳಿಂದ ಮುಂಚೆ ಥಿಯೇಟ್ರಲ್ಲಿ ಒಬ್ಬ ನಟನ ನೋಡಿದ್ದೆ. ತುಂಬ ಒಳ್ಳೆ ಒಂದು ಕಾಮಿಡಿ ಯುನೀಕ್ ಸೆನ್ಸ್ ಇತ್ತು ಅಂತ ಹೇಳಿ ಯಾವಾಗಲೂ ನೆನಪಿನಲ್ಲಿ ಇಟ್ಕೊಂಡಿದ್ದೆ. ಬಟ್ ಈಗ ಆಲ್ರೆಡಿ ನೀವು ಅವ್ರನ್ನ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀರ ಅನಿರುದ್ಧನ. ಆ್ಯಂಡ್ ಐ ಥಿಂಕ್ ಹಿಸ್ ಕಾಮಿಡಿ ಈಸ್ ಕ್ವೈಟ್ ಗುಡ್ ಇನ್ ದ ಫಿಲ್ಮ್. ಆ್ಯಂಡ್ ದೆನ್ ಅರುಣ್ ಸಾಗರ್ ಸರ್ ನೀವೆಲ್ಲ ನೋಡಿದ್ದೀರ, ಒಂದು ವಿಭಿನ್ನವಾದಂಥ ಒಂದು ಶೇಡಲ್ಲಿದೆ. ಸೊ ಹಾಗಾಗಿ ಐ ಥಿಂಕ್ ಅವ್ರಿಗೂ ಕೂಡ ಬಹಳ ಎಕ್ಸೈಟ್ ಆಗಿದ್ರು ಆ್ಯಕ್ಚುಲಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ. ಹಿ ಆಲ್ಸೋ ಡಿಡ್ ವಿತ್ ಅ ಲಾಟ್ ಆಫ್ ಎಕ್ಸೈಟ್ಮೆಂಟ್. ಆ್ಯಂಡ್ ಐ ಥಿಂಕ್ ಜೂಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಇದೆ. ನನಗೆ ಪರ್ಸನಲಿ ಹಾಡುಗಳು ಬಹಳ ಇಷ್ಟ. ಆ್ಯಂಡ್ ದೆನ್ ಅಮರ್ನಾಥ್ ಅವರು ಎಡಿಟ್ ಮಾಡಿದ್ದಾರೆ ಸಿನಿಮಾನ. ಇವಾಗ ಅವರು ಆ್ಯಕ್ಚುಲಿ ಕೇರಳದವರು. ಸೊ ಮಲಯಾಳಿ ಫ್ಲೇವರ್ ಇದೆ ಸಿನಿಮಾನಲ್ಲಿ. ಸೊ ನಮ್ಮ ಸಿನಿಮಾಲಿ ಏನಾದ್ರು ಮಲಯಾಳಂ ಸೆನ್ಸಿಬಿಲಿಟೀಸ್ ಕಂಡು ಬಂದರೆ ಅವ್ರನ್ನೇ ಅಪ್ರಿಷಿಯೇಟ್ ಮಾಡಿ ಅಥವಾ ಆ್ಯಂಡ್ ಸಮೀರ್ ಅವರು ಮತ್ತು ವಿಷ್ಣು ಅವರು ಸೆರೆ ಹಿಡಿದಿದ್ದಾರೆ. ಇಬ್ಬರು ಬಹಳ ಧನ್ಯವಾದಗಳು ಅವರಿಗೆ. ಆ್ಯಂಡ್ ಮುಖ್ಯವಾಗಿ ಐ ಥಿಂಕ್ ನಾವೇನೆಲ್ಲ ಕನಸುಗಳನ್ನ ಕಾಣ್ಬೋದು, ಆದರೆ ಒಬ್ಬರು ನಿರ್ಮಾಪಕರು ಇರಲೇಬೇಕು. ಸೊ ಇವತ್ತು ನಾನು ಆ್ಯಕ್ಚುಲಿ ನಟನಾಗಿ ಗುರುತಿಸ್ಕೊಂಡಿದ್ದೀನಿ ಅನ್ನೋದಾಯಿತು ಅಂತ ಹೇಳಿದ್ರೆ ಅದಕ್ಕೆ ಒಬ್ಬರೇ ಕಾರಣಕರ್ತರು, ಅದು ಅಮರೇಶ್ ಸೂರ್ಯವಂಶಿ, ನನ್ನ ಅಣ್ಣ ಇದ್ದ ಹಾಗೆ ಅವರು. ಸೊ ಹಾಗೆ ಬ್ರದರ್ ಫ್ರಮ್ ಅನದರ್ ಮದರ್, ಬಹಳ ಧನ್ಯವಾದಗಳು. ಮತ್ತೆ ಮುಂದೆ ಇನ್ನೊಂದು ಚಿತ್ರ ಕೂಡ ನಾವು ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಶೀಘ್ರದಲ್ಲೇ ಮಾತಾಡ್ತೀವಿ. ನಮ್ಮ ಆ ಸಿನಿಮಾ ಡೈರೆಕ್ಟರ್ ಪ್ರಶಾಂತ್ ರಾಜಪ್ಪ ಅವರು ಕೂಡ ಇಲ್ಲೇ ಇದ್ದಾರೆ, ಅದ್ರ ಬಗ್ಗೆ ಮಾತನಾಡ್ತೀವಿ ಸದ್ಯದಲ್ಲಿ ಮುಂದಿನ ದಿನಗಳಲ್ಲಿ. ಆ್ಯಂಡ್ May 10th ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಾನು ಕೇಳ್ಕೊಳ್ಳೋದು ಒಂದೇ, ಅಂದರೆ ಬಹುಶಃ ಐ ಥಿಂಕ್ ಎಲ್ರಿಗೂ ಗೊತ್ತಿರೋ ವಿಷಯನೇ, ಅಂದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸದ್ಯ ಅಂದರೆ ಇಟ್ಸ್ ಗೋಯಿಂಗ್ ಥ್ರೂ ಒನ್ ಆಫ್ ದ ಡಾರ್ಕ್ ಫೇಸಸ್. ಏನಕ್ಕೆ ಅಂತ ಹೇಳಿದ್ರೆ ಐ ಥಿಂಕ್ ಥಿಯೇಟರ್ ವಾಕಿನ್ಸ್ ತುಂಬ ಕಡಿಮೆ ಆಗ್ತಾ ಇದೆ. ಬಟ್ ಖುಷಿಯಾಗೋ ವಿಚಾರ ಏನು ಅಂತ ಹೇಳಿದ್ರೆ ಜನ ಸಿನಿಮಾ ನೋಡೋದು ಕಡಿಮೆ ಮಾಡಿಲ್ಲ, ಸಿನಿಮಾನ ನೋಡ್ತಾ ಇದ್ದಾರೆ. ಬಟ್ ಸಿನಿಮಾನ ಥಿಯೇಟರ್ ನೋಡೋದು ಕಡಿಮೆ ಮಾಡಿದ್ದಾರೆ. ಇಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, May 10th ಸಿನಿಮಾ ರಿಲೀಸ್ ಆಗುತ್ತೆ. ಇದು ಕೇವಲ ನಮ್ಮ ಸಿನಿಮಾಗೆ ಮಾತ್ರ ಅಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗೂ ಕೂಡ ಇದನ್ನ ಕೇಳ್ಕೊಳ್ತೀನಿ ನಾನು. ಯಾರಾದರೂ ಸಿನಿಮಾ ನೋಡಬೇಕು ಅಂತ ಡಿಸೈಡ್ ಮಾಡಿದರೆ ಖಂಡಿತವಾಗ್ಲೂ ಥಿಯೇಟರ್ಗೆ ಬಂದು ದಯವಿಟ್ಟು ನೋಡಿ. ನಿಮಗೆ ಸಿನಿಮಾ ನೋಡೋಕೆ ಇಷ್ಟ ಅಂದರೆ ನಾನು ಫೋರ್ಸ್ ಮಾಡಲ್ಲ, ಅವ್ರ ಬಗ್ಗೆ ನಾನು ಹೇಳಲ್ಲ. ಬಟ್ ಒಂದು ವೇಳೆ ನೀವು ಸಿನಿಮಾ ನೋಡಬೇಕು ಅಂತ ನೀವು ನಿರ್ಧಾರ ಮಾಡಿದರೆ ಸಾಮಾನ್ಯವಾಗಿ ಒಂದು ಮಾತುಗಳನ್ನ ಕೇಳ್ತೀನಿ ನಾನು, ಏನೋ OTT ನಲ್ಲಿ ರಿಲೀಸ್ ಆದಾಗ ನೋಡೋಣ ಅಥವಾ TV ನಲ್ಲಿ ಬಂದಾಗ ನೋಡೋಣ ಅನ್ನೋ ಮಾತುಗಳನ್ನ ಕೇಳ್ತೀವಿ. ಬಟ್ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನೀವು ಹಾಗೆ ಮಾಡಿದ್ರೆ ಕಲೆಗಾರನ ಬೆಳೆಸೋದಕ್ಕಾಗಲ್ಲ. ಈಗ ಆಪರೇಷನ್ ಅಲ್ಮೇಲಮ್ಮ ಸಿನಿಮಾ ಹಿಟ್ ಆಗಿದ್ದಕ್ಕೆ ನಾವು ವಿಕಾಸ್ ಪಂಪಾಪತಿ ಅನ್ನೋ ಒಬ್ಬ ಹೊಸ ನಿರ್ದೇಶಕರನ್ನ ಲಾಂಚ್ ಮಾಡೋದಕ್ಕೆ ಸಹಾಯ ಆಯಿತು. ಅದೇ ನಮಗೆ ಥಿಯೇಟ್ರಲ್ಲಿ ವರ್ಕ್ ಆಗಿರಲಿಲ್ಲ ಅಂದಿದ್ರೆ ಬಹುಶಃ ನಾವು ಹೊಸ ಕಲೆಗಾರರನ್ನ ಕರ್ಕೊಂಡು ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಕಲೆಗಾರನ ಬೆಳೆಸಬೇಕು ಅನ್ನೋದಾಗಿದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ನೀವು OTT ಅಥವಾ TV ನಲ್ಲಿ ನೋಡಿದಾಗ ಹೊಸ ಆರ್ಟಿಸ್ಟ್ಗಳಿಗೆ ಜೀವ ತುಂಬಿಸೋದಕ್ಕಾಗಲ್ಲ, ಶಕ್ತಿ ತುಂಬಿಸೋದಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ, ನಿಮಗೆ ಟ್ರೇಲರ್ ಇಷ್ಟ ಆಗಿದ್ರೆ, ಸಿನಿಮಾ ನೋಡಬೇಕು ಅಂತ ನಿರ್ಧಾರ ಮಾಡಿದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ನಾನು ಆವಾಗಲೇ ಹೇಳಿದಾಗೆ ಸಿನಿಮಾದಲ್ಲಿ ರಾಮಾಯಣದ ಒಂದು ಅಂಡರ್ ಕರೆಂಟ್ ಓಡ್ತಾ ಇರುತ್ತೆ. ಬಟ್ ಅದಕ್ಕಿಂತ ಮಿಗಿಲಾಗಿ ಸಾಕಷ್ಟು ಲೈಫ್ ಲೆಸನ್ಸ್ನು ಕೂಡ ತುಂಬ ಸರಳವಾಗಿ ಎಂಟರ್ಟೈನಿಂಗ್ ವೇನಲ್ಲಿ ನಾವು ಹೇಳೋದಕ್ಕೆ ಹೊರಟಿದ್ವಿ. ಆ್ಯಂಡ್ ಫ್ರೆಶ್ ಮೈಂಡಲ್ಲಿ ಬನ್ನಿ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬೋದು. ಸಿನಿಮಾಗೆ ಯು ಸರ್ಟಿಫಿಕೇಟ್ ಇದೆ. ಯು ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಮಕ್ಕಳನ್ನು ಕೂಡ ನೀವು ಕರ್ಕೊಂಡು ಹೋಗ್ಬೋದು. ಇಟ್ಸ್ ವೆರಿ ಕ್ಲೀನ್ ಅಂತ ಅರ್ಥ. ಸಿನಿಮಾದ ಡಿಸ್ಟ್ರಿಬ್ಯೂಷನನ್ನು ಸುಪ್ರೀತ್ ಅವರು ಮತ್ತು ಗಂಗಾಧರ್ ಸರ್ ಅವರು ಮಾಡ್ತಾ ಇದ್ದಾರೆ, ಧನ್ಯವಾದಗಳು ಅವ್ರಿಗೆ. ಆ್ಯಂಡ್ ಸಿನಿಮಾದ ಆಡಿಯೋ ಜಂಕರ್ ಮ್ಯೂಸಿಕ್ ಅವರಿದ್ದಾರೆ, ಇಸ್ ಬೀನ್ ವೆರಿ ಸಪೋರ್ಟಿವ್. ಥ್ಯಾಂಕ್ ಯು ಭರತ್ ಜೈನ್ ಅವ್ರಿಗೆ. ಆ್ಯಂಡ್ ಸಿನಿಮಾದ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ನ ಕಾರ್ತಿಕ್ ಅವರು ಮೈಸೂರು ಸ್ಟುಡಿಯೋ ಹೌಸ್ ಅವರ ಬ್ಯಾನರ್ ಮೂಲಕ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ
ಯಾರ್ಯಾರು ಕೆಲಸ ಮಾಡಿದರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇಂಡಿವಿಜುವಲ್ ಆಗಿ ಹೆಸರು ಇಲ್ಲದೆ ಹೋಗಿದ್ರು ಕೂಡ ಯು ನೋ ದ್ಯಾಟ್ ಐ ಲವ್ ಯು ಆಲ್ ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ಫ್ರಮ್ ದಿ ಎಂಟೈರ್ ಟೀಮ್. ಎಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ May 10th ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದು ನೋಡಿ. ಧನ್ಯವಾದಗಳು.